ಆ ನಡುವೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ STS ಈಗ ಚರ್ಚೆ ಮಾಡೋದಕ್ಕೋಸ್ಕರ ತಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಚೇರಿಯಲ್ಲಿ ತಮ್ಮ ಆಪ್ತರ ಮತ್ತು ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಇಲ್ಲ ಆಪ್ತರಿಗೂ ಹೊಸದಲ್ಲ, ಬೆಂಬಲಿಗರಿಗೂ ಹಿಂಗಾಗುತ್ತೆ ಅನ್ನೋದೇನು ಅನಿರೀಕ್ಷಿತ ಅಲ್ಲ. ಮತ್ತೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಅವರು ಮಾತಾಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ. ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬಹುದು. ಮುಂದಿನ ನಡೆ ಕುರಿತು ಚರ್ಚೆ ಮಾಡ್ತಾರೆ. ಮುಂದಿನ ನಡೆ ಕುರಿತು ಒಂದು ನಿರ್ಧಾರಕ್ಕಂತೂ ಬಂದಂಗಿದೆ. ಆ ನಿರ್ಧಾರವನ್ನು ಮತ್ತೊಮ್ಮೆ ಪ್ರಸ್ತಾಪ ಮಾಡಿ ಯಾವಾಗ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬಹುದು. ಒಂದಿಷ್ಟು ಜನ ಅವರ ಆಪ್ತರು ಮತ್ತು ಅವರ ಬೆಂಬಲಿಗರು ಈ ಸಭೆಯಲ್ಲಿ ಈ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಸೋಮಶೇಖರ್ ಅವರ ಶಾಸಕರ ಕಚೇರಿಯಲ್ಲೇ ಇದು ನಡೆಯೋದು. ದೀಪ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಎಲ್ಲ 62 ಈಗ ಬಿಜೆಪಿಯ ಸಂಖ್ಯೆ 64 ಇದ್ದಾಗ್ಲೂ ಬಿಜೆಪಿಯ 62 ಜನ ಒಂದಿದ್ದಾದ್ರೆ ಇವರಿಬ್ಬರದೇ ಬೇರೆ ದಾರಿಯಾಗಿತ್ತು. ಆ್ಯಂಡ್ ಕಣ್ಣಿಗೆ ರಾಚೋ ರೀತಿಯಲ್ಲಿ ಇವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಇದ್ದರು. ಇದೀಗ ಅನಿರೀಕ್ಷಿತ ಅಲ್ಲ, ನಿರೀಕ್ಷಿತವಾಗಿ ಆಗಿದೆ. ಬಟ್ ಮುಂದೇನು? ST ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರ ಈ ಒಂದು ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸಿಕೊಳ್ಳೋದು, ಇವನ್ CLP ಸಭೆಯಲ್ಲೂ ಕೂಡ ಇಬ್ಬರು ನಾಯಕರು ಭಾಗಿಯಾಗಿದ್ದಂತಹದ್ದು ಎಲ್ಲವೂ ಕೂಡ ಮುಂದೆ ಏನಾಗುತ್ತೆ ಅನ್ನುವಂತಹದ್ದು ಕಾರ್ಯಕರ್ತರಿಗೂ ಕೂಡ ಗೊತ್ತಿತ್ತು, ಪಕ್ಷದ ಒಳಗಿರುವಂತಹ ನಾಯಕರಿಗೂ ಕೂಡ ಗೊತ್ತಿತ್ತು. ಅದರಂತೆ ಇದೀಗ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿದ್ದಾರೆ. ಆದ್ರೆ ಅವರು ಒಂದು ರೀತಿಯಾಗಿ ಸ್ವತಂತ್ರರಾಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಅನುಮಾನ ಇಲ್ಲ. ಇಲ್ಲಿಯವರೆಗೂ ಕೂಡ ಅವರು ಅದನ್ನೇ ಬಯಸಿದ್ರ ಅನ್ನುವಂತಹದ್ದು ಕೂಡ ಅವರ ಇಂದಿನ ಒಂದಿಷ್ಟು ಚಟುವಟಿಕೆಗಳನ್ನ ನೋಡಿದ್ರೆ ಪ್ರೂವ್ ಆಗ್ತಾ ಇದೆ. ಅಂದ್ರೆ ತಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಅಟ್ಲೀಸ್ಟ್ ನಾವು ಪಕ್ಷೇತರರಾಗಿ ಇರ್ತೇವೆ, ಆಗ ನೇರವಾಗಿ ನಾವು ಯಾರಿಗ್ ಬೇಕಾದ್ರೂ ಬೈಬಹುದು, ಯಾರಿಗ್ ಬೇಕಾದ್ರೂ ಸಪೋರ್ಟ್ ಮಾಡಬಹುದು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ರು ಅನ್ನುವಂತಹದ್ದಂತೂ ಸ್ಪಷ್ಟ. ಇದೀಗ ಆ ನಿಟ್ಟಿನಲ್ಲಿ ಅಂದ್ರೆ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಒಂದಿಷ್ಟು ಚರ್ಚೆ. ಯಾಕಂದ್ರೆ ಈಗ ಆಲ್ರೆಡಿ ಅವರು 2 ವರ್ಷಗಳ ಕಾಲ ಶಾಸಕರಾಗಿ ಪೂರೈಸಿದ್ದಾರೆ. ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿರೋದ್ರಿಂದ ಆ ಪಕ್ಷಕ್ಕೆ ಸೇರ್ತಾರೆ ಅನ್ನುವಂತಹದ್ದು ಚರ್ಚೆಯಲ್ಲಿದೆ. ಆದ್ರೆ ಅದರ ನಿರ್ಧಾರ ಏನು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ST ಸೋಮಶೇಖರ್ ತಮ್ಮ ಬೆಂಬಲಿಗರು ವಾರ್ಡ್ ಅಧ್ಯಕ್ಷರುಗಳು ಏನಿದ್ದಾರೆ ಯಶವಂತಪುರ ಕ್ಷೇತ್ರದಲ್ಲಿ ಆ ಒಂದು ಸಭೆಯನ್ನ ಕರೆದಿರುವಂತಹದ್ದು. ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನೋದ್ರ ಜೊತೆಗೆ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಅಂದ್ರೆ ಪಕ್ಷೇತರ ಶಾಸಕರಾಗಿಯೇ ಇರಬೇಕಾ ಅಥವಾ ಕಾಂಗ್ರೆಸ್ಗೆ ನೇರವಾಗಿ ಸೇರ್ಕೊಂಡು ತದನಂತರದಲ್ಲಿ ಮುಂಬರುವಂತಹ ದಿನಗಳ ಚುನಾವಣೆಗಳನ್ನ ಎದುರಿಸಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಮಾಡುವಂತಹದ್ದಕ್ಕೆ ಇವತ್ತು ಸಭೆ ಕರೆದಿರುವಂತಹದ್ದು. ಹಾಗಾಗಿ ಅವರ ನಿರ್ಧಾರ ಅಂತೂ ಸ್ಪಷ್ಟ. ಇಲ್ಲಿಯವರೆಗೆ ತಾವೇ ಪಕ್ಷದಿಂದ ಉಚ್ಚಾಟನೆ ಮಾಡಲಿ ಅನ್ನುವಂತಹದನ್ನ ಕಾದಿದ್ರು ಅನ್ನುವಂತಹದ್ದು ಕೂಡ ಬಿಜೆಪಿ ನಾಯಕರು ಅನೇಕರು ಹೇಳ್ತಾ ಇದ್ದಂತಹದ್ದು. ಈಗ ಪಕ್ಷೇತರರಾಗಿ ಬಂದಿದ್ದಾರೆ. ಅಂದ್ರೆ 6 ವರ್ಷಗಳ ಕಾಲ ಬಿಜೆಪಿಯಿಂದ ಏನು ಉಚ್ಚಾಟನೆ ಆಯಿತು, ಹಾಗಾಗಿ ಅವರಿಗೆ ಸದ್ಯಕ್ಕಂತೂ ಪಕ್ಷೇತರ ಶಾಸಕರು. ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಪ್ರಣತ್, ದೀಪ ಮಾಹಿತಿಗೆ.